ನಾವು ಸದನದಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ರೈಸ್ ಮಾಡೋದ್ರ ಮೇಲೆ, ಹಾಗಾದ್ರೆ ನಿಮ್ಮ ಲೆಕ್ಕಾಚಾರ ಹೇಗೆ? ನಿಮ್ಮ ಅಧಿಕಾರಿಗಳಿಗೆ ಇದು ಗೊತ್ತಿಲ್ವಾ? ಅದನ್ನ ಎನ್ಕ್ವೈರಿ ಮಾಡ್ತಾರೆ. ಮಂತ್ರಿಗಳ ಬಾಯಲ್ಲಿ ಸದನಕ್ಕೆ ಸುಳ್ಳು ಹೇಳಿಸ್ತಾರೆ ಅಂತ ಹೇಳಿದ್ರೆ ಆ ಅಧಿಕಾರಿ ಯಾರು? ಸಾಕ್ ಬಿಡ್ರಿ ಸಭಾಧ್ಯಕ್ಷರೇ. ಮಹೇಶ್ ತೆಂಗಿನಕಾಯಿ ಶಿವಲಿಂಗ ಇದನ್ನು ಯೋಚನೆ ಮಾಡಿ. ಎಲೆಕ್ಷನ್ ಜೆಪಿಟಿಪಿ ಎಲೆಕ್ಷನ್ ಮಾಡ್ತೀರಿ ಶಿವಲಿಂಗೇಗೌಡ್ರೆ. ಒಂದೇ ಒಂದು ನಿಮಿಷ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಒಂದ್ ಸೆಕೆಂಡ್. ಮಾನ್ಯ ಅಧ್ಯಕ್ಷರೇ, ರಾಜ್ಯದ ಬಡವರಿಗೆ ಒಂದೇ ಒಂದು ರೂಪಾಯಿ ಅಣ್ಣ, ಒಂದೇ ನಿಮಿಷ ಅಣ್ಣ, ಒಂದೇ ರೂಪಾಯಿ ಕೊಡಕ್ಕೆ ಕೆಪಾಸಿಟಿ ಇಲ್ದವರು ಬಿಜೆಪಿ ಅವರು ಏನೋ 5 ಯೋಜನೆ ಕೆಪಾಸಿಟಿ ಮಾಹಿತಿ ಅವರು ಏನಾಯ್ತು? ಬೇರೆ ಏನು ಮಾತಾಡ್ತಿಲ್ಲ. ಅಲ್ಲ, ನಾನು ಉಪಮುಖ್ಯಮಂತ್ರಿಗಳು ಕೇಳ್ತೀನಿ. ಒಂದ್ ನಿಮಿಷ ಅಣ್ಣ, ಕೇಳ್ಬೇಕಣ್ಣ ಅವ್ರನ್ನ. ಒಂದ್ ರೂಪಾಯಿ ಕೊಟ್ಟಿಲ್ಲ ನೀವು ಸಾಮಾನ್ಯರಿಗೆ. ಬಡವರಿಗೆ 100 ರೂಪಾಯಿ ಕೊಟ್ಟಿಲ್ಲ ಸುರೇಶ್ ಅವ್ರೆ. 1 ಕೆಜಿ ಅಕ್ಕಿ ಕೊಟ್ಟಿಲ್ಲ, 1 ರೂಪಾಯಿ ಕೊಟ್ಟಿಲ್ಲ ಸುರೇಶ್, 1 ರೂಪಾಯಿ ಕೊಟ್ಟಿಲ್ಲ. ಏನೋ ಹೆಣ್ಣುಗಳು, ಏನು ನಿಮ್ ಯೋಗ್ಯತೆ? ಮಹಿಳಾ ಮಂತ್ರಿ ಏನೋ ತಪ್ಪಾಯ್ತು, ಅಧಿಕಾರಿಗಳು ತಪ್ಪಾಯ್ತು ಕೊಟ್ಟವ್ರು ಅಂತ ಹೇಳ್ಬಿಟ್ಟು ಆಯ್ತು ವಿಷಾದ ವ್ಯಕ್ತಪಡಿಸ್ಕೊಂಡು ಮಹಿಳಾ ಶಕ್ತಿ ಯಾಕೆ ನೋಡುವ ಅಂತೇಳಿ ಗೊತ್ತಾಗಿಲ್ಲ ಅಂದ್ರೂ ಯಾಕೆ ಅವ್ರೆ ಮಾತಾಡ್ತೀರಾ? ರವಿ ಕೂತ್ಕೊಳ್ಳಿ, ರವಿ ಅವ್ರೆ ಕೂತ್ಕೊಳ್ಳಿ. ನಿಂತ್ಕೊಂಡು ಅಲ್ಲಿ ನೋಡ್ತೀರಿ, ಯಾರನ್ನು ನೋಡುದು ನೀವು? ಅಧ್ಯಕ್ಷೆ, ಈಗ ಕಿಸಾನ್ ಸಮ್ಮಾನ್ ಕೊಡ್ತಾ ಇದ್ದೇವೆ ಸರ್. ಯಾರು ಕೂತ್ಕೊಂಡು ಮಾತಾಡಬೇಡಿ. ಸಮಸ್ಯೆಯನ್ನು ಬಗೆಹರಿಸಲು ಸಹಕರಿಸಪ್ಪ. ಅಧ್ಯಕ್ಷೆ, ಸಮಸ್ಯೆ ಸೃಷ್ಟಿ ಮಾಡ್ಲಿಕ್ಕೆ ಅವ್ರು ಸಹಕಾರ ಮಾಡಬೇಡಿ. ಅಧ್ಯಕ್ಷೆ, ತೆಂಗಿನಕಾಯಿ ಅವರು ಕೇಳಿದಂಥ ಪ್ರಶ್ನೆ ಆಸ್ ಎ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್ ಈ ಕ್ಷೇತ್ರದಲ್ಲಿ, ಆ ಕ್ಷೇತ್ರದಲ್ಲಿ ಪೀಪಲ್ ರೆಪ್ರೆಸೆಂಟೇಟಿವ್ ಅವ್ರು ಬಂದು ಕೇಳಿದ್ದಾರೆ. ಅವ್ರ ಮಂತ್ರಿಗಳು ಉತ್ತರ ಕೊಟ್ಟಾಗೂ ನಾನು ಇಲ್ಲಿದ್ದೆ, ಐ ವಾಸ್ ದೇರ್. ಅವರು ಕಂತಿನ ಮೇಲೆ ಅವ್ರು ಹೇಳ್ತಾ ಇದ್ರು, ಇಂತಿಂತ ಇಷ್ಟು ಕಂತು ಬಿಡುಗಡೆ ಮಾಡಿದ್ವಿ, ಇಷ್ಟು ಕಂತು ಬಿಡುಗಡೆ. ನಾನು ಆಫೀಸರ್ಸ್ನ ಕರೆದು ಕೇಳಿದೆ, ನಾನು ಅವರು ಲಿಸ್ಟ್ ಕೊಟ್ಟಿದ್ದಾರೆ. ಟಿಲ್ ಸೆಪ್ಟೆಂಬರ್ವರೆಗೂ ಕೂಡ ಈಗ ರಿಲೀಸ್ ಆಗಿದೆ. ಮಧ್ಯದಲ್ಲಿ 1-2 ತಿಂಗಳು ಇಲ್ಲ ಅನ್ನೋದು ಅವರು ಮಾಡಿದ್ದಾರೆ. ಅದಕ್ಕೆ ಅವರು ಕನ್ಫರ್ಮ್ ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಹತ್ರ ಕೂಡ ಅವರು ಮಾತಾಡಿ, ಈಸ್ ಎ ಫೈನಾನ್ಸ್ ಮಿನಿಸ್ಟರ್, ಯಾವತ್ತೇ ಆಗಲಿ ನೀವು ಮಂತ್ರಿ ಆಗಿರಲಿ ನಾನು ಮಂತ್ರಿ ಆಗಲಿ ನಮಗೆ ಫೈನಾನ್ಸ್ ಮಿನಿಸ್ಟ್ರಿಂದ ಏನು ಬರ್ತದೆ ಅದು ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಅವರು ನಮ್ಮ ಸ್ನೇಹಿತರು, ನಮ್ಮ ಸುನಿಲ್ ಯಂಗ್ ಲೀಡರ್, ಅವರು ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂತ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ನಿಮ್ಮ ಭಾವನೆ ಏನು ಬೇಕಾದ್ರೂ ಇರಲಿ. ಈಗ ನೀವು ಮಂತ್ರಿ ಇದ್ರಿ, ಒಂದು ಬಜೆಟ್ ಮಂಡಿಸಿದ್ರಿ, ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ರು, 5,300 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ನೀವು ಮಾತು ಕೊಟ್ರಿ, ಅದು ಕೊಡಲಿಲ್ಲ. ಇಲ್ಲಿ ಬೊಮ್ಮಾಯಿ ಗೌರ್ಮೆಂಟ್ ಬಂತು. ಒಂದು ನಿಮಿಷ ಇರ್ರಿ, ತಾಳ್ಮೆಯಿಂದ ಕೇಳಿ ಸ್ವಾಮಿ, ನಿಮ್ದೆಲ್ಲ ಕೇಳಿದ್ವಿ ನಾವು, ಕೇಳಿ ಒಂದು ನಿಮಿಷ. 5,300 ಕೋಟಿ ರೂಪಾಯಿ ನಿಮ್ಮದೇ ಬಜೆಟ್ಟು, ಇರ್ರಿ ಸ್ವಲ್ಪ, ನಿಮ್ಮದೇ ಗೌರ್ಮೆಂಟ್ ಹೇಳ್ತು, ಆಯ್ತಪ್ಪ 5,300 ಕೋಟಿ ರೂಪಾಯಿ ಅಪ್ಪರ್ ಬರ್ಡರ್ ಬಜೆಟ್ಗೆ ಕೊಡ್ತೀವಿ ಅಂತ ಹೇಳಿದ್ರು, ಕೊಡೋಕ್ಕಾಗಲಿಲ್ಲ. ಇಲ್ಲಿ ನರೇಗಾ ದುಡ್ಡು ಇವತ್ತವರೆಗೂ ಕೂಡ ಕೋಟ್ಯಾಂತರ ರೂಪಾಯಿ ಕೊಡಬೇಕು. ಜಲ್ ಜೀವನ್ ಮಿಷನ್ ದುಡ್ಡು ಸುಮಾರು 30-40 ಸಾವಿರ ಕೋಟಿ, ಹಂಗಂತ ಕೇಂದ್ರ ಸರ್ಕಾರ ದಿವಾಳಿಯಾಗೋಯ್ತು ಅಂತ ಹೇಳಕ್ಕಾಗ್ತದ? ನಾನು ಐ ಕಾಂಟ್ ಟೆಲ್ ದಟ್. ವಿ ಆರ್ ದೇರ್. ನಾವು ಏನು ಮಾತು ಕೊಟ್ಟಿದ್ದೇವೋ, ಯಡಿಯೂರಪ್ಪನವ್ರು ಹೇಳಿದ್ರು, 1 ಕಾಳು ಕಡಿಮೆ ಕೊಟ್ಟರು ನಾವು ಈಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ವಿ ಆರ್ ಕಮಿಟೆಡ್ ಟು ಇಟ್. ನಮ್ಮ ಗ್ಯಾರಂಟಿನೇ ನೋಡಿ ಇಡೀ ದೇಶದಲ್ಲಿ ನೀವು ಫಾಲೋ ಮಾಡಿ. ಇಡೀ ಬಿಜೆಪಿ NDA ನಮ್ಮನ್ನ ಫಾಲೋ ಮಾಡಿಬಿಟ್ಟು ಈಗ ನೀವು ಎಲೆಕ್ಷನ್ಗಳನ್ನ ಗೆದ್ಕೊಂಡು ಬರ್ತಾ ಇದ್ದೀರ. ನಮ್ಮ ಗ್ಯಾರಂಟಿ ಇಲ್ಲ ಅಂದ್ರೆ ನಿಮ್ಮ ಎಲೆಕ್ಷನ್ ಗೆಲ್ಲಕ್ ಸಾಧ್ಯ ಆಯ್ತಿರ್ಲಿಲ್ಲ. ಇವತ್ತು ಕೂಡ ನಾವು ಹೇಳ್ತಾ ಇದ್ದೀವಿ. ಅಧ್ಯಕ್ಷರೇ, ಗ್ಯಾರಂಟಿ
ಮೊನ್ನೆನೇ 3 ಬಾಯಿ ಎಲೆಕ್ಷನ್ ಮಾಡಿದ್ವಾ ಇವರು ಮೊನ್ನೆ ಯಾರು ಒಳಗಲ್ಲಿ ನೀವು ₹80 ಖರೀದಿ ಮಾಡ್ತಾ ಇದ್ರ ನೀವು ಓಟು ಬಿಜೆಪಿ ಮಾಜಿ ಶಾಸಕರು ಬಿಜೆಪಿ ಇವ್ರು ಮಾತಾಡ್ತಾರೆ ಇಂದಿರಾ ಗಾಂಧಿ ಮತಕಳ್ತನ ಇವರು ಚುನಾವಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾವ್ದು ಬರ್ತದೆ ಆಯ್ತು, ನಿಮ್ಮ ನಾಯಕರು ಮಾತಾಡ್ತಾರೆ. ಯಾವಾಗ ಬಂದಾರ ಅವರು ಒಂದ್ ಸೆಕೆಂಡ್, ಯಾವಾಗ ನಿಮಿಷ ಕೊಡಿ. ಶಿಸ್ತುಪಾಲ ಒಂದ್ ಸೆಕೆಂಡ್. ಯಾರಿಗಾರಿಗೆ ಚುನಾವಣೆ ಬೇಕು ದಯವಿಟ್ಟು ಕೈ ಎತ್ತಿ, ರಾಜೀನಾಮೆ ನನ್ನ ಕೈಯಲ್ಲಿ ಕೊಡಿ, ನಾನೀಗ ಎಸಪ್ ಮಾಡ್ತೇನೆ, ಚುನಾವಣೆಗಿಂತ ಬನ್ನಿ. ನನಗೆ ರಾಜೀನಾಮೆ ಕೊಡಿ, ಈಗ ಕಳಿಸ್ತೇನೆ ಗವರ್ನರ್ಗೆ, ಮಾಡಿ ವೋಟ್ ಮಾಡಿ ಬರುವ. ಅಧ್ಯಕ್ಷರೇ ಕೂತ್ಕೊಳ್ಳಿ, ಅಧ್ಯಕ್ಷರೇ ಸುರೇಶ್ ಕೂತ್ಕೊಳ್ಳಿ, ಅಧ್ಯಕ್ಷರೇ ಸುರೇಶ್ ಒಂದೇ ನಿಮಿಷ ಪ್ರತಿಪಕ್ಷ ಮುಗಿತಲ್ಲ, ಪ್ರತಿಪಕ್ಷ ಒಂದೇ ನಿಮಿಷ ಕೊಡಿ ಸರ್. ಮಾತಾಡ್ತಿರೋದು ಅಧ್ಯಕ್ಷರೇ ಮುಂದೆ ಅಜೆಂಡಾ ತಗೊಂಡ್ಬರ್ರಿ. ಅಧ್ಯಕ್ಷರೇ, ಈಗ ತಾವು ಅಧ್ಯಕ್ಷ ಪೀಠದೊಳಗದಿರಿ, ನೀವು ಕುಂಡ್ರ ಅಂದ ಕೂಡಲೇ ನಾವು ಕುಂಡಿರ್ತೇವ್ರಿ. ನಿಮಗಿಂತ ಎತ್ತರದ ಸ್ಥಾನ ಒಂದು ಖರ್ಗೆ ಅವ್ರಿಗೆ ಹಾಕಿಕೊಡ್ರಿ. ಅಲ್ಲಿ ನಿಮಗಿಂತ ಎತ್ತರ ಸ್ಥಾನ ಒಂದು ಹಾಕಿಕೊಡ್ರಿ. ಇಲ್ಲ ಪ್ರಿಯಾಂಕಾ ಆರೋಗ್ಯಕ್ಕೆ ಏನಾರು ಆರೋಗ್ಯಕ್ಕೆ ಏನಾರು ಆಗಬೇಕು, ಬಹಳ ಹೀಟ್ ಆಗಬಾರ್ದು, ಬಹಳ ಹೀಟ್ ಆಗಬಾರ್ದು, ಆರೋಗ್ಯಕ್ಕೆ ಏನಾರು ಆಗಬೇಕು. ಜನರ ಆಶೀರ್ವಾದ ಇದೆ ನಮ್ಮ ಮೇಲೆ. ಸುನೀಲ್ ಮೊನ್ನೆ 3 ಬಾಯಿ ಎಲೆಕ್ಷನ್ ಮಾಡೇ ನೀವು ಮಂತ್ರಿಗಳು ಯಾಕೆ ಇದ್ ಮಾಡ್ತೀರಿ? ಈಗ ಬಾಡಿಲ್ವಾ? ಈಗ 2 ಬರ್ತಾವ ಮಾಡೋಣ. ಅಧ್ಯಕ್ಷರೇ ದಯವಿಟ್ಟು ನೋಡಿ, ಈ ಒಂದ್ ಸೆಕೆಂಡ್, ನಿಮ್ಗೆಲ್ಲ ಈ ಸಬ್ಜೆಕ್ಟ್ ಮುಗಿಸಿ ಸಮಸ್ಯೆ ಮುಗಿ ಮುಂದೆ ಹೋಗ್ಬೇಕಾ ಬೇಡವಾ? ಅದೇ ಅನ್ನ ಇದೇ ರೀತಿ ಅದು ಮುಗೀತು. ಅವನು ಕೇಳಿದ್ದೀರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ, ನೀವು ಕ್ಲಾರಿಫಿಕೇಶನ್ ಬೇಕಾದ್ರೆ ಹೇಳ್ತಾರೆ. ಅದರ ಮಧ್ಯೆ ನೀವು ಮಾತಾಡೋದು, ಅವ್ರು ಮಾತಾಡೋದು, ಇಲ್ಲಿ ಮಾತಾಡಿ ಏನೆಲ್ಲ ಮಾತಾಡಿಕೊಂಡು ಸಮಯ ನಿಗದಿಪಡಿಸೋದು ನಮ್ಗೆ ವೇಸ್ಟ್ ಆಗುದಲ್ಲ. ಏನದು ಒಂದು ನ್ಯಾಯಪೇಸ ಆಯ್ತು, ಯಾರು ತಪ್ಪದ ಯಾರ್ದು ತಪ್ಪು ಕೆಲವು ಹೆಚ್ಚು ಕಮ್ಮಿ ಆಗುದಿಲ್ಲ. ಅವ್ರು ಕರ್ತವ್ಯದಿಂದ ತೆಗಿಸ್ತೀರಲ್ಲ, ಚರ್ಚೆ ಮಾಡ್ತೇನೆ ಅದ್ರ ಬಗ್ಗೆ. ತೆಗಿಸ್ತೀರಾ ಹೇಳಿ, ಅಲ್ಲಿ ನೋಡ್ತೇನೆ, ಡಿಸ್ಕಸ್ ಮಾಡ್ತೇನೆ. ನಾನು ನಿಮ್ಮದು ಬಿಟ್ಬಿಡ್ತೀರಿ. ನೀವು ಆ ಸ್ಥಾನದಲ್ಲಿ ಗೌರವ ಕೊಡಬೇಕು, ನಾವು ಬಿಟ್ಟಿದ್ದೀರಿ. ಅವ್ರು ಹೇಳಿರೋದನ್ನ ನೀವು ಹೇಳ್ಬೇಕು. ಇಲ್ಲ ಕಡತದಿಂದ ಫಸ್ಟ್ ಟೈಮ್ ಹೇಗಿದೆ ಆಗಿದೆ, ನಾವೆಲ್ಲ ಕೆಲಸ ಮಾಡಬೇಕು. ಅಧ್ಯಕ್ಷರೇ ನೋಡಿ, ಇದೇನಾನ ನೀವು ಕಂಟಿನ್ಯೂ ಮಾಡಿದ್ರೆ ಇದೇ ತರ ಎಲ್ಲಾ ಮಂತ್ರಿಗಳು ಸುಳ್ಳು ಹೇಳಕ್ ಶುರು ಮಾಡ್ತಾರೆ. ನೋಡಿ, ಸುಳ್ಳು ಹೇಳಿದ್ರೆ ನಾವು ಸುಳ್ಳು ಕೇಳ್ಕೊಂಡು ಹೋಗಕ್ಕೆ ಬರ್ಬೇಕು ಇನ್ಮೇಲೆ. ಅದರಿಂದ ಆಗಲ್ಲ. ಹಂಗೆ ಯಾರು
ಇಲ್ಲೇ ಹೇಳ್ದಲ್ಲ ಸುಳ್ಳಿರೋದು ಅಂತ ಹೌದು ಮನೇನ ಹೇಳ್ದೆ ಅಪೋಸಿಷನ್ ಆಗಿದ್ದವರೆಲ್ಲ ಸುಳ್ಳು ಅಂತ ಹೇಳಿದೆ. ನೀವು ಸುಳ್ಳು ಹೇಳಿ, ಸರ್ಕಾರ ಸುಳ್ಳು ಹೇಳ್ಬಾರ್ದು. ನೀವೀಗ ಹೇಳುವಂತ ಅಪೋಸಿಷನ್ ಮಾತು- ನಲ್ಲಿ ಯಾರ್ಯಾರಿದ್ರು ಪ್ರತಿಪಕ್ಷ ಎಲ್ಲ ನಾಯಕರೇ. ಸುಳ್ಳು ಹೇಳಿರೋದು ಅಂತ ರೂಲಿಂಗ್ ಪಾರ್ಟಿಯವರು ಪ್ರತಿಪಕ್ಷ ನಾಯಕ ನೀವ್ ಹೇಳುವ ಮಾತು ಇಡೀ ಸದನಕ್ಕೆ ಒಂದು ಕರೆಕ್ಟ್ ಸಂದೇಶ ಅಲ್ಲ, ಕೊಡ್ತಾ ಇದ್ದೀರಿ. ಈಗ ನೀವು ವಿಚಾರಗಳು ಅವ್ರು ಹೇಳಿದ್ದೀರಿ, ಕೇಳಿದಾರೆ ಕ್ಷಮಾಪಣೆ ಅದ ಕೇಳಿ ಹೇಳಿದ್ರಲ್ಲ ಅವರು. ಎಲ್ಲ ಹೇಳಿದ್ರು ಹೇಳಿ Statement ಓದಿ ಸರ್, ತೆಗ್ಸಿ. Statement ಓದಿ ಸರ್. ವಿಷಾದ ವ್ಯಕ್ತಪಡಿಸಿದ್ರು ಅಂತ ಅವ್ರು ಯಾವ ವಿಷಾದ ಹೇಳಿದ್ರೆ? ಹೇಳಿದ್ರಲ್ಲ. ನೀವು ಹೇಳಿ. ವಿರೋಧ ಪಕ್ಷ ನಾಯಕರೇ, ಓದಿ ಸರ್. ವಿಷಾದ ಸಭಾಪತಿ ವಿಷಾದ ವ್ಯಕ್ತಪಡಿಸಿ ಸಭಾಪತಿ ಸದನದ ಭಾಷೆ ಮನೆ ಅಧ್ಯಕ್ಷರೇ, ಕ್ಷಮೆ ಕೇಳಿದ್ರೆ ವಿಷಾದ ವ್ಯಕ್ತಪಡಿಸಿ ಸದನದ ನಮ್ಮ ಭಾಷೆ ಅದು ರಾಜಕಾರಣದ ಭಾಷೆ ಕುತ್ಕೊಳ್ಳಿ ಎಲ್ಲ ಕ್ಷಮೆ ಕೇಳ್ಬೇಕು. ಮನೆ ಅಧ್ಯಕ್ಷರೇ ಅಶೋಕಣ್ಣ 1 ಮಿನಿಟ್. ಈಗ ಮನೆ ಅಧ್ಯಕ್ಷರೇ ಅವರು ಏನ್ ಹೇಳಿದ್ದಾರೆ ಅನ್ನೋದು ನಮಗೂ ಅರ್ಥ ಆಗಿಲ್ಲ, ನಿಮಗೂ ಅರ್ಥ ಆಗಿಲ್ಲ, ಯಾರಿಗೂ ಅರ್ಥ ಆಗಿಲ್ಲ. ನಾನು ಕೇಳಿದ್ದು ನೀವು ತಪ್ಪು ಕೊಟ್ಟಿದ್ದೀರಾ ಇಲ್ಲ ಫಸ್ಟ್ ಹೇಳ್ಬೇಕು. ಅವರು ಈ ಸದನಕ್ಕೆ ಮಾಹಿತಿ ತಪ್ಪು ಬಂದಿದೆ, ಯಾವ ಅಧಿಕಾರಿ ಕೊಟ್ಟರು ಅನ್ನೋದಾದ್ರೂ ಹೇಳಿ, ಇಂಥ ಅಧಿಕಾರಿ ಕೊಟ್ಟರು ಅಂತ ಹೇಳಿ. ಅದು ಇದಾಗಿದೆ ಸದನಕ್ಕೆ, ನನ್ನಿಂದ ತಪ್ಪಾಗಿದೆ ಅಷ್ಟೇ, ಇನ್ನೇನು ಬೇರೆ ನಾವು DBT ಅವೆಲ್ಲ ನಾವು ಹಿಂದಿನ ಕಾಲ ನಾನೇ ಇದ್ದಾಗೆ ಮಾಡಿದ್ದೀನಿ DBT. ಇವಾಗೇನು ಹೊಸ್ದಾಗೇನು DBT ಇಲ್ಲ. ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗೆ ಎಲ್ಲ DBT ಒಂದು ಬಟನ್ನಲ್ಲಿ ಕೊಡೋ ಸಿಸ್ಟಮ್ ಬಂದಿದ್ರು, ಹೊಸ್ದಾಗೇನು ಮಾಡಿಲ್ಲ ನಾವು. ಈಗ ಹೌದು ನಾ ಇದ್ದಾಗೆ ಮಾಡಿದ್ದು ಎಲ್ಲ ಗೊತ್ತಿದ್ರೆ ತಿಳ್ಕೊಳ್ಳಿ. ನಾನಿದ್ದಾಗೆ DBT. ಆಮೇಲೆ ಇವ್ರು ಫ್ರೂಟ್ ಅಂತ ಮಾಡಿದ್ರು, ಆಮೇಲೆ ಹೋಗಿ ಅದನ್ನ ಫ್ರೂಟ್ಸ್ ಅದೇನು ಫ್ರೂಟು ಬಿಡಲಿಲ್ಲ, ಒಣಗೋಯ್ತೆಲ್ಲ, ಕೊಳ್ತೋಯ್ತು ಅಷ್ಟು, ಒಂದು ಫ್ರೂಟು ಹೋಯ್ತು. ಅದು ಬಿಡಿ. ಅದರಿಂದ ಇಷ್ಟು ನಮಗೆ ಆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಸದನಕ್ಕೆ ಅವರು ಅಧಿಕಾರಿ ಮಾಹಿತಿ ಹಿಂಗೆ ಕೊಟ್ಟಿದ್ದಾರೆ, ತಪ್ಪು ಕೊಟ್ಟಿದ್ದಾರೆ. ನಾನು ಅಧಿಕಾರಿ ಕೊಟ್ಟಿದ್ದಕ್ಕೋಸ್ಕರ ನಾನು ಇಲ್ಲಿ ಹೇಳಿದ್ದೀನಿ ಅಷ್ಟೇ, ತಪ್ಪು ಹೇಳಿದ್ದೀನಿ. ಅದರಿಂದ ಇದನ್ನ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಅವರು ಅಧಿಕಾರಿ ಪರವಾಗ ಅವ್ರ ಬರ್ಕೊಟ್ಬಿಟ್ರೆ ಸರ್ಕಾರ ಓದ್ಬೇಕೀಗ. ವಿರೋಧ ಪಕ್ಷ ನಾಯಕರು ಏನ್ ಬರ್ಕೊಡ್ತಾರೆ ಅದು ಓದ್ಬೇಕೀಗ. ನೀನು ನಾನು ಬರ್ಕೊಡಲ್ಲ, ಮಾತಾಡ್ಲಿ ಹೇಳಿ.